ಸರ್ ನಮಸ್ತೆ ಎಲ್ಲರಿಗೂ. ಸರ್ ಭೂಮಿ ಪ್ರಿಯ ಚಾನಲಿಂದ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ, ಸರ್ ನಾನು ನಿಮಗೆ ಈ ಒಂದು ಏನು ಸರ್ವಿಸ್ ರೋಡನ್ನ ತೋರಿಸ್ತಾ ಇದ್ದೀನೋ ಇದು ನಮ್ಮ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ಟು ನಾವು ಏನು ಬೆಂಗಳೂರಿಗೆ ಹೋಗ್ತೀವೋ ಚಳ್ಳಕೆರೆ ಟು ಹಿರಿಯೂರು ಹೋಗುವಂಥ ಹೈವೇಯಿಂದ ಕೇವಲ ನಾವು 9 ಕಿಲೋಮೀಟ್ರ್ ಒಳಗಡೆ ಬಂದಿದ್ದೀವಿ. 9 ಕಿಲೋಮೀಟ್ರ್ ಒಳಗಡೆ ಬಂದಮೇಲೆ ನಮಗೆ ಈ ಥರ ಒಂದು ಸರ್ವಿಸ್ ರೋಡ್ ಸಿಗುತ್ತೆ. ಈ ಸರ್ವಿಸ್ ರೋಡು ಇಂದ ನಮಗೆ ಕೇವಲ ಒಂದು 200 ಮೀಟ್ರ್ ಒಳಗಡೆ ಹೋದರೆ ನಮಗೆ ಒಳ್ಳೆ ಒಂದು ಕೆಂಪು ಭೂಮಿ, ಒಂದು ಬೋರ್ ಇದೆ, ಪ್ಲಸ್ ನಿಮಗೆ 3.5 ಎಕರೆ ಅಂದರೆ 3 ಎಕರೆ 20 ಗುಂಟೆ ಒಳ್ಳೆ ಜಮೀನಿದೆ. ತಾರ್ ರೋಡಿಂದ 200 ಮೀಟ್ರು, ಅದಕ್ಕೂ ಸಹ ರಸ್ತೆ ನಿಮಗೆ 25 ಅಡಿ ರಸ್ತೆ ಇದೆ. ಯಾವುದೇ ಥರ ರಸ್ತೆಗೆ ಸಮಸ್ಯೆ ಇಲ್ಲ. ಬನ್ನಿ ಜಮೀನು ಹೇಗಿದೆ. ಮತ್ತು ವಾಟ್ರ್ ಮಾತ್ರ ನಿಮಗೆ ಸಬ್ಸೆಂಟ್ ವಾಟ್ರು, ವೇದಾವತಿ ನದಿ ಕೇವಲ ನಿಮಗೆ 500 ಮೀಟ್ರ್ನಲ್ಲಿ ವೇದಾವತಿ ನದಿ ಇದೆ. ಇಲ್ಲಿ ಎಲ್ಲ ಕಂಪ್ಲೀಟಾಗಿ ನಿಮಗೆ ಅಡಿಕೆ ತೆಂಗು ಬೆಳೆಯುವಂಥ ಇದು ಕ್ಷೇತ್ರ. ಜೊತೆಗೆ ನಿಮಗೆ ವಿಲೇಜು ಸಹ ನಿಮಗೆ ಕೇವಲ ಒಂದು 300 ಮೀಟ್ರ್ನಲ್ಲಿ ವಿಲೇಜ್ ಇದೆ. ತುಂಬ ಜನ ವಿಲೇಜ್ ನಿಯರ್ ಆಗಿ ನಮಗೆ ಒಂದು ಒಳ್ಳೆ ಪ್ರಾಪರ್ಟಿ ಕೊಡಿ, ನಮಗೆ ತೋಟ ಮಾಡಿದ ಮೇಲೆ ನಮಗೆ ಲೇಬರ್ ಬರೋದಕ್ಕೆ ಹೋಗೋದಕ್ಕೆ ಒಳ್ಳೆ ನಮಗೆ ಅನುಕೂಲ ಇರಲಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾರೆ. ಅಂಥವ್ರಿಗೂ ಸಹ ನಾನು ನಿಮಗೆ ಒಂದು ಒಳ್ಳೆ ಟಾಪ್ ಆ್ಯಂಡ್ ಟಾಪ್ ಕ್ವಾಲಿಟಿ ಆದಂಥ ಕೆಂಪು ಭೂಮಿ ಕೊಡ್ತೀನಿ. ನೋಡಿ ಇಲ್ಲಿ ಯಾವ ಥರ ತೋಟಗಳು ಎಷ್ಟು ಚೆನ್ನಾಗಿ ನಿಮಗೆ ಸಮೃದ್ಧಿ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಈ ಥರ ತೋಟ ಪ್ಲಸ್ ನಿಮಗೆ ಒಳ್ಳೆ ದಾರಿ, ಮತ್ತು ದಾರಿ ನಿಮಗೆ ಜೊತೆಗೆ ಒಳ್ಳೆ ಭೂಮಿನ ಉತ್ಕೃಷ್ಟವಾದಂಥ ಮಣ್ಣು ಕೊಡ್ತೀನಿ. ಬನ್ನಿ ಈಗ ಒಳಗಡೆ ಹೋಗೋಣ. ತಾರ್ ರೋಡಿಂದ ಈ ಥರ ನಾವು ಒಂದು ಒಳ್ಳೆ 30 ಅಡಿ ರಸ್ತೆ ಇದೆ. ರಸ್ತೆಯಲ್ಲಿ ಸೀದಾ ಜಮೀನಿಗೆ ಹೋಗೋಣ. ಕೇವಲ 300 ಮೀಟ್ರು. ನೋಡಿ ಸರ್, ಇದು ಒಳ್ಳೆ ರಸ್ತೆಯಲ್ಲಿ ನಾವು ಒಳಗಡೆ ಬಂದ್ವಿ. 300 ಮೀಟ್ರು ನಾವು ಒಳ್ಳೆ ರಸ್ತೆಯಲ್ಲಿ ಒಳಗಡೆ ಬಂದಮೇಲೆ ನಮಗೆ ಈ ಥರ ಪ್ರಾಪರ್ಟಿ, ಈ ಥರ ಒಳ್ಳೆ ನೇಚರ್ನಾಗಿ ನಿಮಗೆ ತಂತಿ ಬೇಲಿಯಾಗಿ ನೀಟ್ ಆ್ಯಂಡ್ ಕ್ಲೀನಾಗಿ ಮಾಡಿದ್ದಾರೆ. ಈ ಪ್ರಾಪರ್ಟಿ ಜೊತೆಗೆ ನಮಗೆ ಈ ಪ್ರಾಪರ್ಟಿ ಸೇಲಿಗಿಲ್ಲ. ಜಸ್ಟ್ ಆಫ್ ಆಲ್ ಇದು ಮಾಡಿರೋ ಒಂದು ರೀತಿ ಹೇಳ್ತಿದ್ದೀನಿ ನಾನು ನಿಮಗೆ ಅಷ್ಟೇ. ಸರ್ ಇದು ರಸ್ತೆ ನೋಡಿ, ಇದು ಕಂಪ್ಲೀಟಾಗಿ ನಮಗೆ 10 ಗುಂಟೆ. ಈ ಒಂದು ರಸ್ತೆಯಿಂದ ಈ ರಸ್ತೆಗೆ ನಮಗೆ 10 ಗುಂಟೆ ವಿತ್ತು ನಮಗೂ ಕ್ರಯ ಪತ್ರದಲ್ಲಿ ಮೆನ್ಷನ್ ಆಗಿ ಕೊಡ್ತೀನಿ. ನಿಮಗೆ ರಸ್ತೆಗೆ 10 ಗುಂಟೆ. ಇದು ಅಗಲ ಬಂದ್ಬಿಟ್ಟು ನಿಮಗೆ 25 ಅಡಿ ರಸ್ತೆ ಸಿಗುತ್ತೆ. ನಿಮಗೆ 25 ಅಡಿ ರಸ್ತೆ ಸಿಗುತ್ತೆ ಮುಂದಡೆ ನಮ್ಮ ಜಮೀನಿಗೆ ಹೋಗೋದಕ್ಕೆ. ಈ ಜಮೀನಿನಲ್ಲೇ ನಮಗೆ ನೋಡಿ, ನೀವು ಸಹ ಒಳ್ಳೆ ತಳಿಯ ತೆಂಗು ನಾಟಿ ಮಾಡಿದ್ದಾರೆ. ಇಲ್ಲಿ ನೋಡಿ ಹತ್ತಿರದಲ್ಲಿ ತೋರಿಸ್ತೀನಿ ನಾನು ನಿಮಗೆ ಯಾವ ಥರ ಫಿನಿಶಿಂಗ್ ವರ್ಕ್ ಮಾಡಿ, ಯಾವ ಥರ ತೆಂಗನ್ನು ಎಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ. ಎಲ್ಲ ಡ್ರಿಪ್ ಮಾಡಿದ್ದಾರೆ. ಒಳ್ಳೆ ನೀರು, ಇಲ್ಲಿ ವಾಟರ್ ಸೋರ್ಸು ವೇದಾವತಿ ನದಿ ಕೇವಲ 500 ಮೀಟರ್ನಲ್ಲಿ ವೇದಾವತಿ ನದಿ ಇದೆ. ಬನ್ನಿ ಜಮೀನಿಗೆ ಹೋಗೋಣ. ಸರಿ, ಇದೇ ಜಮೀನು ನೋಡಿ, ಪಕ್ಕದಲ್ಲೆಲ್ಲ ತಂತಿ ಪೇಲಿ ಆಗಿದೆ. ರಸ್ತೆಯಿಂದ ನಾವು ಒಳಗಡೆ ಬಂದ್ವಿ. ಕೆಂಪು ಭೂಮಿ, ಕಂಪ್ಲೀಟಾಗಿ ರೆಡ್ ಸಾಯಿಲು, ಒಳ್ಳೆ ಮರಬ್ ಮಣ್ಣು. ನಿಮಗೆ ರಸ್ತೆಗೆ ಏನೂ ಸಮಸ್ಯೆ ಇಲ್ಲ. ನೋಡಿ ಇದು ರಸ್ತೆ ನಮಗೆ, ಇದು ಸೀದಾ ಅಲ್ಲಿಂದ ಇಲ್ಲಿವರೆಗೂ ರಸ್ತೆ ಬರುತ್ತೆ. ಜಮೀನು ಒಳಗಡೆ ಬಂದಮೇಲೆ ನಿಮಗೆ ರೆಡ್ ಸಾಯಿಲು ಕಂಪ್ಲೀಟಾಗಿ ಫ್ಲ್ಯಾಟ್ ಆಗಿದೆ. ಇಲ್ಲಿಂದ ನಮಗೆ ಬೆಂಗಳೂರು ಕೇವಲ 182 ಕಿಲೋಮೀಟ್ರ್ ಆಗುತ್ತೆ. 182 ಕಿಲೋಮೀಟರ್ಸ್ ಬೆಂಗಳೂರು ಆಗುತ್ತೆ. ಈ ಜಮೀನಲ್ಲಿ ನಿಮಗೆ ಸ್ಕ್ವೇರ್ ಇದೆ ಜಮೀನು, 4 ಕಡೆಗೂ ಸ್ಕ್ವೇರ್ ಇದೆ. ಒಳ್ಳೆ ಅದ್ಭುತವಾದಂಥ ಗಾಳಿ ಬರುತ್ತೆ ಇಲ್ಲಿ. ಆಮೇಲೆ ನಿಮಗೆ ಒಳ್ಳೆ ಬೋರ್ ಇದೆ. ಈಗ ರೀಸೆಂಟಾಗಿ ಹಾಕಿರುವಂಥ ಬೋರು ನಿಮಗೆ ಸಬ್ಸೆಂಟ್ 2.5 ಇಂಚ್ ನೀರು ಬರುತ್ತೆ. ನೀರಿನ ಜೊತೆಗೆ ನಮಗೆ ನೋಡಿ ವಿಲೇಜ್ ಬರುತ್ತೆ. ಇದು ಒಳ್ಳೆ ಬೋರು, ಈ ಕಡೆ ಒಳ್ಳೆ ಜಮೀನು, ರೆಡ್ ಸಾಯಿಲು. ತಾರ್ ರೋಡ್ ನಮಗೆ ಇಲ್ಲಿಂದ ಕೇವಲ 200 ಮೀಟ್ರು ತಾರ್ ರೋಡ್ ಬರುತ್ತೆ. ವೇದಾವತಿ ಇಲ್ಲಿಂದನೇ ಹರಿತದೆ ನೀರು, ವೇದಾವತಿ ನದಿ ಇಲ್ಲಿಂದ. ನಿಮಗೆ ಅನುಕೂಲ ತುಂಬ ಚೆನ್ನಾಗಿದೆ. ರೆಡ್ ಸಾಯಿಲು. ಸೊ ಇದು ರೇಟಿನ ವಿಷಯಕ್ಕೆ ಬರೋದಾದರೆ ಸರ್ ಇದು 18 ಲಕ್ಷ ಹೇಳ್ತೀವಿ, ನೆಗೆಷಬಲ್ ಆಗುತ್ತೆ. ಸರ್ ತುಂಬ ಒಳ್ಳೆ ಅದ್ಭುತವಾದಂಥ ಮಣ್ಣು ಸಾಯಿಲ್ ನೋಡಿ ಎಷ್ಟು ಚೆನ್ನಾಗಿದೆ. ಒಳ್ಳೆ ಮಣ್ಣು, ಒಳ್ಳೆ ಹೈಟಾಗಿ ಸ್ಕ್ವೇರ್ ಆಗಿದೆ ಭೂಮಿ, ತುಂಬ ಚೆನ್ನಾಗಿದೆ. ಹೈವೇ ಇಲ್ಲಿಂದ 9 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಟು ನಮ್ಮ ಚಳ್ಳಕೆರೆ ಹೋಗುವಂಥ ಹೈವೇ, ಬೆಂಗಳೂರು ಟು ಬಳ್ಳಾರಿ ಹೈವೇ ಕೇವಲ 9 ಕಿಲೋಮೀಟ್ರ್ ಆಗುತ್ತೆ. ರಸ್ತೆಗೆ ಸಮಸ್ಯೆ ಇಲ್ಲ.
ಜನರಲ್ ಪ್ರಾಪರ್ಟಿ, ಲೀಗಲ್ ರೆಡಿ ಇದೆ. ನೀವು ಬಂದು ಜಮೀನು ನೋಡಿ ಓಕೆ ಅನಿಸಿದರೆ ವ್ಯವಹಾರ ಮುಗಿಸ್ಕೊಂಡು ಲೀಗಲ್ ಪೇಪರ್ ತೊಗೊಂಡು ಲಾಯರ್ಗೆ ತೋರಿಸ್ಬಿಟ್ಟು ನಿಮಗೆ ಅನುಕೂಲವಾಗಿ ನೀವು ರಿಜಿಸ್ಟ್ರೇಷನ್ ಮುಗಿಸ್ಕೊಬೋದು. ಇದರಲ್ಲಿ ಏನಾದರೂ ಮತ್ತೆ ನೀವು ಈ ಕೆಳಗಡೆ ಎಲ್ಲ ತೆಂಗು ಹಾಕಿದ್ದಾರೆ, ಇದೇ ಥರ ನೀವು ಸಹ ತೆಂಗು ಹಾಕೋದಾದರೆ ನಿಮಗೆ ಒಂದು ಸೈಡ್ ತಂತಿ ಬೇಲಿ ಆಲ್ರೆಡಿ ಇವರು ಫ್ರಂಟಲ್ಲಿ ಮಾಡಿದ್ದಾರೆ. ನೀವು ಬರೀ ಯು ಪಾಯಿಂಟ್ ಅಂದರೆ ಯು ಸೈಡು, ಈ ಸೈಡು ಈ ಸೈಡು ಈ ಸೈಡು ಅಷ್ಟೇ ಮಾಡ್ಕೊಬೇಕಾಗುತ್ತೆ. ನಿಮಗೆ ಈ ಒಂದು ಸೈಡ್ ಇದ್ದೇ ಇರುತ್ತೆ. ಒಳ್ಳೆ ಗೇಟ್ ಸಿಗುತ್ತೆ, ವಾಸ್ತು ಪ್ರಕಾರವಾಗಿ ಚೆನ್ನಾಗಿದೆ ಭೂಮಿ. ಕೆಂಪು ಭೂಮಿ, ಈ ಥರ ಮರಬು ಕಲ್ಲು ಮಿಶ್ರಿತ ಮಣ್ಣಿರಿದ್ರೆ ಭೂಮಿ ತುಂಬ ಚೆನ್ನಾಗಿರುತ್ತೆ ಅನ್ನೋದು ನಮ್ಮ ಒಂದು ಅನಿಸಿಕೆ. ಸೈಂಟಿಸ್ಟ್ ಸಮೇತ ಅದನ್ನೇ ರೆಫರ್ ಮಾಡ್ತಾರೆ. ಈಗ ನೋಡಿ ಈ ತೆಂಗಿನ ಈಗ ಪ್ಲಾಂಟೇಷನ್ ಮಾಡಿ ಕೇವಲ 1 ತಿಂಗಳಾಗಿದೆ. ಎಷ್ಟು ಚೆನ್ನಾಗಿ ತೆಂಗು ಬಂದಿದೆ ನೋಡಿ, ಅದ್ಭುತವಾದಂಥ ತೆಂಗು ಚೆನ್ನಾಗಿ ಬಂದಿದೆ ಅಲ್ಲ. ಇದೇ ಥರ ನೀವು ಸಹ ಮಾಡ್ಬೋದು. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಭಾರತ್.